ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಲೈವ್ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಆಂಧ್ರ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ, ಯಾವುದೇ ಮಸಾಲೆ ಬೇಡ, ಈರುಳ್ಳಿನೂ ಬೇಡ, ತುಂಬ ಸುಲಭವಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಬೇಗ ಕಡಿಮೆ ಸಮಯದಲ್ಲಿ, ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಮಾತ್ರ ಬೇಗ ಅಂತೂ ಆಗುತ್ತೆ, ಒಂದು ಅರ್ಧ ಗಂಟೆನಲ್ಲಿ ಆಗೋಗುತ್ತೆ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸಾಕು, ಬೇಗ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇದ್ರೆ ಬೇಗ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಇವಾಗ 1 kg ಚಿಕನ್ ತಗೊಂಡಿದ್ದೀನಿ. ಚಿಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು 1 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅರಿಶಿನ ಹಾಕೊಂಡು ತೊಳ್ಕೊಬೇಕು, ಯಾಕಂದ್ರೆ ಸ್ಮೆಲ್ ಬರಲ್ಲ ಚಿಕನ್ ಅಂತ. ತುಂಬ ಚೆನ್ನಾಗಿ ನೀಟಾಗಿ ಒಂದು 3 ರಿಂದ 4 ಸಲ ಚೆನ್ನಾಗಿ ಒಂದು 4 ಸಲ ತೊಳ್ಕೊಬೇಕು ಚೆನ್ನಾಗಿ. ಈ ಥರ ಇದು ಅರಿಶಿನ ಆಗಿರೋದು ಇದು, ಅದಕ್ಕೆ ಈ ಥರ ಇದೆ. ಅದಕ್ಕೆ ಸ್ವಲ್ಪ ನಾನು ಒಗ್ಗರಣೆಗೆ ಅಂತ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ಸಾಕು. ಏನು ಜಾಸ್ತಿ ಏನು ಬೇಡ. ಒಂದು 4-5 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಹಸಿ ಮೆಣಸಿನ್ಕಾಯಿನ ನಾನು ಕುಟ್ಟಿ ತಗೊಂಡಿದ್ದೀನಿ. ಒಂದು ಏನಂತಂದ್ರೆ ಕುಟಾಣಿನಲ್ಲಾದ್ರೂ ತಗೊಳ್ಳಿ, ಯಾವ್ದ್ರಲ್ಲಾದ್ರೂ ತಗೊಳ್ಳಿ. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ಓಡಿಸ್ಬೇಡಿ, ಕುಟ್ಕೊಂಡು ತಗೊಂಡು ಎಣ್ಣೆನಲ್ಲಿ ಹಾಕೊಂಡು ಚೆನ್ನಾಗಿ. ನಾನು ಮೆಣಸಿನ್ಕಾಯಿ ಏನಿಲ್ಲ ಅಂದ್ರೆ ಒಂದು 15ರಿಂದ 20 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು 1 kgಗೆ ನಾನು ಅಷ್ಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನೀವು ಅನ್ಕೊಳ್ಬೋದು ಅಷ್ಟು ಖಾರ ಆಗುತ್ತೆ ಅಂತ. ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ, ಕರೆಕ್ಟಾಗಿದೆ ಮೆಣಸಿನ್ಕಾಯಿ. ನಾನು ಅದರಲ್ಲೂ ನಾವು ಕಡಿಮೆ ಖಾರ ತಿನ್ನೋದಕ್ಕೂ ಅದು ಮೆಣಸಿನ್ಕಾಯಿ ಖಾರ ಅಷ್ಟೊಂದು ಆಗಲ್ಲ. ಎಣ್ಣೆನಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇಷ್ಟು ಖಾರ ಬರಲ್ಲ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಇಷ್ಟು ಅಂದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಮಾಡ್ಕೊಳ್ಳೋದು, ತುಂಬಾ ಸುಲಭವಾಗಿ ಮಾಡ್ಕೊಳ್ತಾ ಇರೋದನ್ನ ತೋರಿಸ್ತಾ ಇರೋದು ಇವತ್ತು ನಾನು. ತುಂಬಾ ರುಚಿಯಾಗಿರುತ್ತೆ ಮಾತ್ರ, ಎಷ್ಟು ರುಚಿಯಾಗಿ. ನೀವೇ ಒಂದ್ಸಲ ಮಾಡ್ಕೊಂಡ್ಮೇಲೆ ಮತ್ತೆ ನೀವೇ ಇದನ್ನೇ ಮಾಡ್ಕೊಂಡು ತಿಂತಾ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ. ಯಾವ ಹೋಟೆಲ್ನಲ್ಲೂ ಬೇಡ ಅನ್ನಂಗೆ ನೀವೇ ಮನೆಯಲ್ಲಿ ಮಾಡ್ಕೊಂಡು ತಿಂತೀರಾ. ತುಂಬಾ ಸುಲಭ. ಒಂದು ಶುಂಠಿ ಬೆಳ್ಳುಳ್ಳಿ, ಒಂದು ರುಬ್ಬೋದು ಬೇಡ, ಏನು ಬೇಡ. ಈ ಬ್ಯಾಚುಲರ್ಸ್ಗಳು ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ಬೋದು, ಬರ್ದೇ ಇರೋರು ಕೂಡ ಮಾಡ್ಕೊಳ್ಬೋದು. ಒಂದು ರುಬ್ಬೋಂಗೆ ಇಲ್ಲ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಕೊಂಡು ತಗೊಂಡ್ರೆ ಸಾಕಷ್ಟೇನೆ. ಅಷ್ಟೊಂದು ತಗೊಂಡ್ರೆ ಇನ್ಯಾವ ಮಸಾಲೆನೂ ರುಬ್ಬಂಗಿಲ್ಲ, ಯಾವ ಮಸಾಲೆನೂ ಆ್ಯಡ್ ಮಾಡಂಗಿಲ್ಲ. ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಒಂದೇ ಒಂದು ಆ್ಯಡ್ ಮಾಡ್ಬೇಕು ಅಷ್ಟೇ ಲಾಸ್ಟಲ್ಲಿ. ಅದೊಂದು ರುಚಿಯಾಗಿರೋದು, ಅದೊಂದೇ ಒಂದು, ಅದು ಫ್ಲೋರ್ ಅಷ್ಟು ಬಿಟ್ರೆ ಅದು ಏನು ಜಾಸ್ತಿ ಏನು ಯೂಸ್ ಮಾಡಂಗಿಲ್ಲ ಇದಕ್ಕೆಲ್ಲ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಮಾತ್ರ ಹಸಿ ಮೆಣಸಿನ್ಕಾಯಿನ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆನಲ್ಲೇ ಸ್ವಲ್ಪ, ಏನಿಲ್ಲ, ಒಂದ್ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಮೀಡಿಯಂ ಉರಿ ಇಟ್ಕೊಂಡು ಎಣ್ಣೆನಲ್ಲಿ. ಇನ್ನೇನು ಬೇಕಾಗಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಒಂದು 2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಅದು ಮನೆಯಲ್ಲಿ ಮಾಡ್ಕೊಂಡಿರೋದು ಅಂತ. ಅದನ್ನೇ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲಿ ಅವಾಗೆ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಘಮ ಅಂತ ಇರುತ್ತೆ. ಮಾತ್ರ ಚಿಕನ್ ಫ್ರೈ ಮಾತ್ರ ನೀವು ಅದು ಮನೆಯಲ್ಲಿ ಒಂದ್ಸಲ ಮಾಡ್ಕೊಂಡು ಹಾಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಏನಿದು ನಾನು ತೋರಿಸ್ತಾ ಇರೋ ಮೆಜರ್ಮೆಂಟ್ ನಿಮ್ಗೆ ಹೇಳ್ತಾ ಇದೀನಿ ನೋಡಿ. 1 kg ಚಿಕನ್ಗೆ ನಾನು ತೋರಿಸ್ತಾ ಇರೋದು ಮೆಜರ್ಮೆಂಟ್ಗೆ ನಾನು. ನೀವು ಇನ್ನ ಡಬಲ್ ಮಾಡ್ಕೊಳ್ಳಿ, ನೀವು ಇನ್ನ ಎಕ್ಸ್ಟ್ರಾ ಮಾಡ್ಕೊಳ್ಳೋರು ಇನ್ನ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕೊಳ್ಳಿ ನೀವು. ನಾನು ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ತೀನಿ. ಸ್ವಲ್ಪ ಅರಿಶಿನ ಪೌಡ್ರು ಒಂದು 1/4 ಟೀ ಸ್ಪೂನ್ ಅಷ್ಟೇ ಬೇಕಾಗಿರೋದು. ಸುಮ್ಮನೆ ತುಂಬಾ ಸಿಂಪಲ್, ತುಂಬಾ ಈಸಿಯಾಗಿರೋ ಮೆಥಡ್ನ ತೋರಿಸ್ತಾ ಇರೋದು ನಾನು. ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ ಮಾತ್ರ. ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಅದೇ ಚಿಕನ್ 1 kg ಚಿಕನ್ ತಗೊಂಡಿದ್ನಲ್ಲ, ಚಿಕನ್ ಹಾಕೊಳ್ತಾ ಇದ್ದೀನಿ. ನೀವು ಇನ್ನ ಸ್ಕಿನ್ ಔಟ್ ಅಲ್ಲಿ ತಗೊಂಡಿರೋ, ನೀವು ಇದೆ ಅಂತ ಏನಿಲ್ಲ, ಸ್ಕಿನ್ ಇರೋ ಹಾಗೆ ಮಾಡ್ಕೊಳ್ಳಿ, ಅದಕ್ಕೂ ಚೆನ್ನಾಗಿರುತ್ತೆ. ಇದೇ ತರ ಅಂತ ಏನಿಲ್ಲ. ತುಂಬಾ ನೋಡಿ, ಚಿಕನ್ ಎಲ್ಲ ನೀರೆಲ್ಲ ಸೋರಿಸ್ಕೊಂಡು ಹಾಕೋಬೇಕು, ನೀರಿನ ಸಮೇತನೇ ಹಾಕೋಬಾರ್ದು. ನೀರು ಬಿಟ್ಕೊಂಡಿರುತ್ತೆ, ತೊಳೆದಿಟ್ಕೊಂಡಿದ ತಕ್ಷಣ ನೀರು ಬಿಟ್ಕೊಂಡಿರುತ್ತೆ. ಅವಾಗ ನೀರ್ನೆಲ್ಲ ಸೋರಿಸ್ಬಿಟ್ಟು ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ನು ಮತ್ತೆ ಉಪ್ಪಿನ ಹಾಕಿಲ್ಲ, ಇದು ಖಾರ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನೋಡಿ, ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಎಲ್ಲ ಕಡೆ ಅಂಟೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಇವಾಗೆ ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಹಂಗೆ ಎಷ್ಟು ಬೇಕು, ನಾನು ಕರೆಕ್ಟಾಗಿ ಮೀಡಿಯಮ್ ಆಗಿ ಹಾಕೊಂಡಿದ್ದೀನಿ. ಇನ್ನ ಕಡಿಮೆ ತಿನ್ನೋರು ಕಡಿಮೆ ಹಾಕೊಳ್ಳಿ, ಇನ್ನ ಸ್ವಲ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ. ನಾನು ಇವಾಗ ಇದು ನೀರು ಯಾವ ನೀರು ಅಂತಂದ್ರೆ, ಮೆಣಸಿನ್ಕಾಯಿನ ಕುಟ್ಟಿ ತಗೊಂಡಿದ್ನಲ್ಲ, ಅದ್ರಲ್ಲಿ ಇತ್ತಲ್ಲ, ಅಂಟ್ಕೊಂಡಿತ್ತಲ್ಲ, ಅದ್ರದ್ದು ನೀರನ್ನ ತಗೊಂಡಿರೋದು. ಅದನ್ನು ಕೂಡ ಹಾಕೋಬೇಕು, ಅದೇ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಖಾರ ಇರುತ್ತಲ್ಲ, ಅದನ್ನೇ ಹಾಕೋಬೇಕು. ಈಗ ನೀವು ಕುಟಾಣಿನಲ್ಲಿ ಕುಟ್ಕೊಂಡಿದ್ರೆ ಅದನ್ನು ನೀರು ಹಾಕೊಂಡು ಸ್ವಲ್ಪ ಅದ್ರೊಳಗಡೆ ಅಲ್ಲಾಡಿಸ್ಬಿಟ್ಟು ತಗೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಂದ್ರೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ, ಚೆನ್ನಾಗಿರುತ್ತೆ ಮಾತ್ರ. ಅದನ್ನು ಹಾಕೋಬೇಕು, ಅದನ್ನು ವೇಸ್ಟ್ ಮಾಡಬಾರ್ದು.
ಈಗ ಅದನ್ನೆಲ್ಲ ಹಾಕೊಂಡು ಅಷ್ಟೇ ನೀರು ಸಾಕು, ಏನು ಜಾಸ್ತಿ ಏನು ಬೇಡ. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಬೇಕು. ಇದಕ್ಕೆ ಇವಾಗ ನಾನು ಇನ್ನೊಂದೇ ಒಂದು ಆ್ಯಡ್ ಮಾಡಬೇಕು. ಇನ್ನೊಂದು ಇವಾಗ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ 1-2 ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಳ್ತೀನಿ. 1-2 ಸ್ಪೂನಷ್ಟು ನೋಡಿ ಸೋಯಾ ಸಾಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಬರಬೇಕು ಚಿಕನ್ನ. ಸೋಯಾ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ, ಸೋಯಾ ಸಾಸ್ ಇದ್ರೆ ಚೆನ್ನಾಗಿರುತ್ತೆ ನೋಡಿ. ಚಿಲ್ಲಿ ಸಾಸ್ ಇದ್ರೆ ಸ್ವಲ್ಪ ಚಿಲ್ಲಿ ಸಾಸ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನೇನು ಚಿಲ್ಲಿ ಸಾಸ್ನೇನು ಆ್ಯಡ್ ಮಾಡಿಲ್ಲ. ನೀವು ಸೋಯಾ ಸಾಸ್ನೇ ಆ್ಯಡ್ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ತುಂಬ ಸಿಂಪಲ್ಲು ನೋಡಿ. ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಒಂದು ತಟ್ಟೆ ಮುಚ್ಕೊಂಡು ಸ್ವಲ್ಪ ಈಗ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇದು ಸೋಯಾ ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ನೋಡಿ. ಈ ಥರ ಹಿಂಗೆ ಕುದಿ ಬರ್ತಾ ಇರಬೇಕು, ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಇನ್ನೇನು ಆಲ್ರೆಡಿ ಇನ್ನೇನು ಸ್ವಲ್ಪ ಬೇಯಬೇಕಷ್ಟೇ. ಚಿಕನ್ ಮುಕ್ಕಾಲು ಭಾಗ ಬೆಂದೈತೆ. ಒಂದು ತಟ್ಟೆ ಮುಚ್ಕೊಂಡು ಇವಾಗೂ ಸ್ವಲ್ಪ ಈ ಸೋಯಾ ಸಾಸ್ ಹಾಕಿದ್ದೀನಲ್ಲ ಅಂತ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಬೆಂದರೆ ಸಾಕು, ಒಂದು 5 ನಿಮಿಷನೂ ಬೇಡ, 2-3 ನಿಮಿಷ ಸಾಕು. ಈಗ ಚಿಕನ್ ಎಲ್ಲ ಕರೆಕ್ಟಾಗಿ ಬೆಂದೈತೆ ನೋಡಿ, ನೀಟಾಗಿ ಬೆಂದಿದೆ. ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಬಿಸಿ ಬಿಸಿ ಚಿಕನ್, ಇದು ಚಿಲ್ಲಿ ಚಿಕನ್, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಬೆಂದೋಗಿದೆ, ಎಲ್ಲ ಚಿಕನ್ ಬಿಡ್ತೈತೆ. ಬಿಸಿ ಬಿಸಿಗೆ ಒಂದು ಸ್ವಲ್ಪ ಅನ್ನದ ಜೊತೆಗೆ ಈ ಚಳಿದಲ್ಲ ಅಂತೂ ಇದನ್ನ ಹಾಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಏನಂತಂದ್ರೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೋಬೇಕು. ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ತುಂಬ ರುಚಿ ಬರುತ್ತೆ, ಇನ್ನೂ ರುಚಿ ಬರುತ್ತೆ ಮಾತ್ರ. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಬೇಕು. 2 ಸ್ಪೂನ್ ಕಾರ್ನ್ಫ್ಲೋರ್ ಇದ್ರೆ ಸಾಕು, ತುಂಬ ರುಚಿಯಾಗಿರೋ ಚಿಕನ್ ಚಿಲ್ಲಿ ಚಿಕನ್ ಅಂದರೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನ ಮಾಡ್ಕೊಳ್ಬೋದು. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ. ಇದನ್ನ ಹಾಕೊಳ್ಳೋದ್ರಿಂದನೇ ತುಂಬ ರುಚಿ ಬರೋದು. ಇದೇ ಮೇನ್ ಇಂಗ್ರೀಡಿಯೆಂಟ್ಸ್. ಇದನ್ನ ಮಾತ್ರ ಲಾಸ್ಟಲ್ಲೇ ಹಾಕ್ಕೋಬೇಕು, ಫಸ್ಟಿಂದ ಸೇರಿಸ್ಕೋಬಾರ್ದು ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದ್ರೊಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ಲು, ತುಂಬ ರುಚಿಯಾಗಿರುತ್ತೆ. ತುಂಬ ಸಿಂಪಲ್ ಆಗಿ, ಎಷ್ಟು ಸಿಂಪಲ್ ಆಗಿದೆಯೋ ಅಷ್ಟೇ ಟೇಸ್ಟು ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಮಳೆ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಚಿಲ್ಲಿ ಚಿಕನ್ ಖಾರವಾಗಿ ಒಂಥರ ನಿಂಬೆಹಣ್ಣು, ಅದ್ರ ಮೇಲೆ ನಿಂಬೆಹಣ್ಣು ಹಾಕೊಂಡು ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ. ನೀವೇ ಇದನ್ನ ಮತ್ತೆ ನೀವೇ ಮಾಡ್ಕೊತಾನೆ ಇರ್ತೀರ, ಅಷ್ಟು ಟೇಸ್ಟ್ ಮಾತ್ರ. ಇದಕ್ಕೇನಿಲ್ಲ, ಮೆಣಸಿನ್ಕಾಯಿ, ಕಾರ್ನ್ಫ್ಲೋರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟಿದ್ರೆ ಸಾಕು. ಸ್ವಲ್ಪ ಎಣ್ಣೆ, ಇನ್ನೇನು ಹಾಕಿಲ್ಲ, ಇದಕ್ಕಿಷ್ಟೇ ಹಾಕಿರೋದು. ಇಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ತುಂಬ ನೋಡಿ, ನೋಡ್ತಾ ಇದ್ದೀರಲ್ಲ, ಕಾರ್ನ್ಫ್ಲೋರ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ತಿರುಗಿಸ್ಕೊಂಡು ತಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಎಷ್ಟು ಸ್ಪೈಸಿಯಾಗಿ, ಎಷ್ಟು ಜ್ಯೂಸಿಯಾಗಿ, ಎಷ್ಟು ಸಖತ್ತಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಮಾತ್ರ ಚಿಕನ್ ಫ್ರೈ ಮಾತ್ರ ನೋಡಿ. ಇದಕ್ಕೆ ಈರುಳ್ಳಿ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನೂ ಬೇಡ ಇದಕ್ಕೆ, ಬೇಗ ಸಿಂಪಲ್, ಅದೇ ಹೇಳಿಲ್ಲ, ರುಬ್ಬೋದೇ ಬೇಡ, ಯಾವ ಮಸಾಲೆನೂ ಬೇಡ, ರುಬ್ಬೋದು ಬೇಡ, ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಇಷ್ಟು ಕರೆಕ್ಟಾಗಿ, ಇಷ್ಟು ಚೆನ್ನಾಗಿ, ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ನೀವು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಫೇಲ್ಯೂರ್ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಜ್ಯೂಸಿಯಾಗಿ, ಎಷ್ಟು ತುಂಬ ರುಚಿಯಾಗಿರುತ್ತದೆ, ಜ್ಯೂಸಿಯಾಗೂ ಇರುತ್ತದೆ, ತುಂಬ ಚೆನ್ನಾಗಿರುತ್ತದೆ ಮಾತ್ರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.